ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದ ಇಲ್ಲಿ ಭಾಗ್ಯ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾಳೆ, ಸವಾಲ್ ಹಾಕ್ತಿದ್ದಾಳೆ. ಇದು ಎಲ್ಲದಕ್ಕೂ ಕಾರಣ ಯಾರು ಅನ್ನೋದನ್ನ ಕಂಡು ಹಿಡಿದು ತಾನು ತನ್ನ ಮಗಳು ಎಕ್ಸಾಮ್ ಬರೀತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಭಾಗ್ಯ ಹಾಗೆ ತನ್ವಿ ಮೇಲೆ ಡೌಟ್ ಪಡ್ತಿದ್ದಾರೆ. ಈ ಕಡೆ ತಾಂಡವ್ ಪಡ್ತಿರೋ ಡೌಟಿಂದ ತನ್ವಿಗೆ ತುಂಬ ಬೇಜಾರಾಗ್ತಿದೆ. ಪಾಪ ಏನು ಮಾತಾಡ್ತಿದ್ರಾ ನೀವು, ನಾನು ಕಾಪಿ ಮಾಡಿದ್ದೀನಿ ಅಂತ ಹೇಳ್ತಿದ್ರಾ ಅಂತ ಕೇಳ್ತಿದ್ದಾಳೆ. ಜೊತೆಗೆ ಈ ಕಡೆ ಅಪ್ಪ ನನ್ನ ಮಗಳು ಯಾವತ್ತೂ ಕೂಡ ಕಾಪಿ ಮಾಡ್ದವಳಲ್ಲ, 50-60% ತಗೊಂಡು ಪಾಸ್ ಆಗ್ತಾ ಇದ್ಲು. ಆದರೆ ಈ ಬಾರಿ ಈ ರೀತಿ ಮಾಡಿದಾಳೆ ಅಂದ್ರೆ ಅದಕ್ಕೆ ನಿನ್ನ ಮುದ್ದಿನ ಸೊಸೆನೇ ಕಾರಣ, ಅವಳೇ ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಅಂತ ಹೇಳ್ತಿದ್ದಾರೆ ತಾಂಡವ ಕುಸುಮ ಆಂಟಿಗೆ. ಆದರೆ ಇಲ್ಲಿ ತನ್ವಿ ಮಾತ್ರ ಏನು ಪಾಪ ಹೇಳ್ತಿದ್ರ, ನಾನು ಇಷ್ಟು ಬಾರಿ ಓದ್ತಿರ್ಲಿಲ್ಲ, ಆದರೆ ಈ ಬಾರಿ ತುಂಬ ಚೆನ್ನಾಗಿ ಓದಿದ್ದೀನಿ. ಎಷ್ಟು ಚೆನ್ನಾಗಿ ಓದಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಓದಿದ್ದೀನಿ. ನೀವು ಏನು ಬೇಕಿದ್ರು ಕ್ವೆಶನ್ ಕೇಳಿ, ಆದರೆ ನಾನು ಆನ್ಸರ್ ಮಾಡ್ತೀನಿ. ಬಟ್ ಈ ತಪ್ಪನ್ನು ನಾನು ಮಾಡಿದ್ದಲ್ಲ ಅಂತ ಹೇಳ್ತಿದ್ರೆ ಏನು ಪದೇ ಪದೇ ನಾನು ಮಾಡಿಲ್ಲ, ನೀನು ಮಾಡದೇ ಇರಬಹುದು, ಆದರೆ ನಿಮ್ಮಮ್ಮ ಮಾಡಿರೋ ಕರ್ಮಕ್ಕೆ ನೀನು ಅನುಭವಿಸ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರಾ, ಈ ರೀತಿ ಎಲ್ಲ ಮಾತಾಡ್ಬೇಡಿ, ಈ ರೀತಿ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಏನು ಸರಿ ಇರಲ್ಲ, ಸರಿಯಾಗೇ ಹೇಳ್ತಿದ್ದೀನಿ. ಏನು ನೀನು ಹದಿ ಬಿದ್ದಿಲಿ ಮಾಡಿಕೊಂಡು ರಂಪಾಟ ಮಾಡ್ಕೊಂಡು ಬಂದಿರ್ತಿಲ್ಲ, ಅದ್ರ ಪ್ರತಿಫಲನೇ ಇದು. ಜಗಳ ಮಾಡ್ಕೊಂಡು ಬಂದಿರ್ತೀಯಲ್ವಾ, ಅದಕ್ಕೆ ಇಷ್ಟೆಲ್ಲ ನಿನ್ನ ಮಗಳು ಅನುಭವಿಸ್ತಿದ್ದಾಳೆ, ನನ್ನ ಮಗಳು ಅನುಭವಿಸ್ತಿದ್ದಾಳೆ. ನೀನು ಮಾಡಿರೋ ಕರ್ಮ ನೀನು ತಿನ್ನು ಅಂತ ಹೇಳ್ತಿದ್ದಾರೆ. ಮಮ್ಮ ನಿಜ, ನಿನ್ನಿಂದಾನೆ ಆ ಕನಿಕಾ ಮೇಡಮ್ ಇದನ್ನೆಲ್ಲ ಮಾಡಿರೋದು, ನೀನು ಮಾಡಿದ್ರೆ ನಾನೇ. ಆದರೆ ನಾನೇನು ತಪ್ಪು ಮಾಡಿದ್ದೀನಿ, ನನಗೆ ಯಾಕೆ ಎಕ್ಸಾಮ್ ಕೂರಿಸ್ತಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ತಾಂಡವ್ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಭಾಷಣ ಮಾಡಿಕೊಂಡು ಅತ್ತೆ ಸೊಸೆ ಪ್ರೈಸ್ ತೊಗೊಂಡು ಸನ್ಮಾನ ಮಾಡಿಸ್ಕೊಂಡು ಬನ್ನಿ. ಇಲ್ಲಿ ನನ್ನ ಮಗಳು ನಿಮ್ಮ ಭವಿಷ್ಯದಿಂದ ಹಾಳಾಗ್ತಿದ್ದಾಳೆ. ನೋಡಮ್ಮ, ನಿನ್ನ ಸೊಸೆನ ಮುದ್ದು ಸೊಸೆನ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳಿ ನನ್ನ ಮಗಳ ಜೀವನನ ಹಾಳು ಮಾಡಿದ್ಯಾ, ಮೊಮ್ಮಗಳು ಬದುಕನ್ನೇ ಭವಿಷ್ಯನೇ ಹಾಳು ಮಾಡಿದ್ಯಾ ನೀನು ಅಂತ ಹೇಳ್ತಿದ್ದಾರೆ. ಈ ಕಡೆ ನಿನ್ನಿಂದಾನೇ ಎಲ್ಲ ಆಗಿದ್ದು, ನೀನೇ ಎಲ್ಲ ಮಾಡಿದ್ದು ಅಂತ ಭಾಗ್ಯ ಮೇಲೆ ಕೂಗಾಡಿ ರಂಪಾಟ ಮಾಡಿ ತಾಂಡವ್ ದೂಡೇ ಬಿಡ್ತಾನೆ. ಇದರಿಂದಾಗಿ ಭಾಗ್ಯಗೆ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ. ಮತ್ತೆ ದೂಡಿದ್ರೆ ನಾನಂತೂ ಸುಮ್ಮನಿರೋದಿಲ್ಲ ಅಂತ ಆವಾಜ್ ಹಾಕ್ತಿದ್ದಾಳೆ. ಹಾಗಾದರೆ ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ, ಕನ್ನಿಕಾನೇ ಅಲ್ಲಿ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ಈ ರೀತಿ ಮಾಡೋಕೆ ಹೇಳಿದ್ದು, ಹಾಗಾಗಿ ಆ ವ್ಯಕ್ತಿ ಅದನ್ನೆಲ್ಲ ಮಾಡಿದ್ದು. ಈ ಕಡೆ ಕನ್ನಿಕಾ ಅಂತೂ ಭಾಷಣ ಮಾಡಿ ತನಗೆ ಆಗಿದ್ದ ಅವಮಾನನ ನೆನೆಸ್ಕೊಂಡು ಅದಕ್ಕೆ 100 ಪಟ್ಟು ವಾಪಸ್ ಕೊಡ್ತೀನಿ, ನೋಡು ಏನು ಮಾಡ್ತೀನಿ ಅಂತ, ಹೇಗೆ ಅನುಭವಿಸ್ತೀಯ ಅಂತ. ನೀನು ನಿನ್ನ ಮಗಳು ಎಕ್ಸಾಮ್ ಬರೀದೆ ಭವಿಷ್ಯ ಹಾಳಾಗಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಂತರ ಬರ್ಡೇ ಪಾರ್ಟಿಗೆ ರೆಡಿ ಆಗ್ತಿದ್ದಾಳೆ, ಫುಲ್ ಖುಷಿಯಿಂದ ಫುಲ್ ಮೂಡಲ್ಲಿದ್ದಾಳೆ. ಈ ಕಡೆ ಭಾಗ್ಯ ಅಂತೂ ಏನ್ರಿ ಮಾತಾಡ್ತಿದ್ರ, ಕುಸ್ತೋಗಿರೋ ಮಗಳಿಗೆ ಧೈರ್ಯ ತುಂಬಬೇಕು, ಅದನ್ನು ಬಿಟ್ಟು ಚುಚ್ಚು ಮಾತಾಡ್ತಿದ್ರಲ್ಲ, ಅಪ್ಪ ಆಡೋ ಮಾತಾಯಿದು. ಅಪ್ಪ ಆದಂಥ ವ್ಯಕ್ತಿ ಯಾವ ರೀತಿ ಅವಳಿಗೆ ಮನಸ್ಥೈರ್ಯ ತುಂಬಬೇಕು, ಹುರಿತುಂಬಿಸ್ಬೇಕು, ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಿದ್ರೆ, ಈ ಕಡೆ ಕನ್ನಿಕಾ ಮೇಡಮೇ ಇಷ್ಟೆಲ್ಲ ಮಾಡಿದ್ದು ಅಂತ ತನ್ವಿ ಹೇಳ್ಬಿಡ್ತಾಳೆ. ಇದರಿಂದಾಗೆ ಇವಳು ಮಾಡ್ಕೊಳ್ಳೋ ಹಾದಿ ಬೀದಿ ರಂಪಕ್ಕೆಲ್ಲ ನನ್ನ ಮಗಳು ಹೊಣೆ ಆಗಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಇಷ್ಟೆಲ್ಲ ಮಾತಾಡೋದು ಬಿಟ್ಟು ಮಗಳ ಭವಿಷ್ಯ ಹಾಳಾಗ್ತದೆ ಅಂದಾಗ ನಿಮ್ಮನ್ನು ಹೇಳಿ ನಾನು ಕೇಳ್ಕೋಬೇಕಾಗಿಲ್ಲ. ಸ್ಕೂಲಿಗೆ ಬರೋಕ್ಕೂ ಮುನ್ನ ನಾನು ಒಬ್ಳು ಗೃಹಿಣಿ, ಒಬ್ಳು ಮಗಳು ತಾಯಿ ಆದವಳು ತನ್ನ ಮಗಳ ಭವಿಷ್ಯ ಹಾಳಾಗ್ತದೆ ಅಂದರೆ ಅದನ್ನು ನೋಡಿಕೊಂಡು ಖಂಡಿತ ಸುಮ್ಮನಿರುವಂಥವಳು ಕೂಡ ನಾನಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ, ಇದನ್ನೆಲ್ಲ ಮಾತಾಡ್ಬಿಟ್ಟು ತನ್ವಿ ಎಕ್ಸಾಮ್ ಬರ್ಸೋಕ್ಕಾಗತ್ತಾ, ಅದ್ರ ಬಗ್ಗೆ ಯೋಚನೆ ಮಾಡುವ ಅಂತಂದರೆ ನೋಡಿ, ತನ್ವಿ ಎಕ್ಸಾಮ್ ಬರಿತಾಳೆ, ಅವಳು ಬರೆಯೋ ರೀತಿ ನಾನು ಮಾಡ್ತೀನಿ. ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಎಕ್ಸಾಮ್ ಬರೀತೀವಿ, ಅದನ್ನು ನೀವು ಕೂಡ ನೋಡ್ತೀರಾ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾಳೆ. ಈ ಕಡೆ ಭಾಗ್ಯ ಮಾಡಿದ ಚಾಲೆಂಜ್ ಕುಸುಮ ಹಾಗೆ ಸುನಂದ ಪೂಜಾಗೆ ಖಂಡಿತ ನಮ್ಮ ಸೊಸೆ ನಮ್ಮ ಮಗಳು ಅವಳು ಅಂದಾಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ರೆ, ಈ ಕಡೆ ಕನ್ನಿಕಾ ಅಂತೂ ಇಬ್ರು ಕೂಡ ಎಕ್ಸಾಮ್ ಬರೆಯೋದೇ ಇಲ್ಲ, ಇನ್ನು ನಾನು ಆರಾಮಾಗಿ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಬೋದು ಅಂತ ಫ್ರೆಂಡ್ ಫೋನ್ ಮಾಡಿ ಬರ್ಡೇ ಪಾರ್ಟಿ ಕರೆದಾಗ ಖಂಡಿತ ಆನ್ ದ ವೇಲಿ ಇದ್ದೀನಿ ಅಂತ ಹೇಳಿ ಬರ್ಡೇ ಪಾರ್ಟಿಗೆ ಹೋಗ್ತಿದ್ದಾರೆ. ಮತ್ತು ಇಲ್ಲಿ ಕುಸುಮ ಅವ್ರು ಕೂಡ ಹೌದು ಭಾಗ್ಯ, ತನ್ವಿ ಹೇಳ್ತಿರೋದು ನಿಜಾನೇ, ಇದನ್ನು ಕನ್ನಿಕಾನೇ ಮಾಡಿರ್ಬೋದು ಅಂತ ಅನ್ನಿಸ್ತದೆ. ಯಾಕಂದರೆ ಅವಳಿಗೆ ನಮ್ಮ ಮೇಲಿದೆ ಸಿಟ್ಟು, ಅದಕ್ಕೋಸ್ಕರ ಅವಳು ಈ ರೀತಿ ಸೀಟ್ ತೀರಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಅಂತ. ಈ ಕಡೆ ತನ್ವಿ ಕೂಡ, ಅಮ್ಮ ನೀನು ಮಾಡಿದ್ರಿಂದಾಗಿ ನಾನು ಯಾಕಮ್ಮ ತಪ್ಪ ಅನುಭವಿಸ್ಬೇಕು ಅಂತಂದರೆ ಖಂಡಿತವಾಗಿ ಏನು ಯೋಚನೆ ಮಾಡಬೇಡ ಮಗಳ, ಖಂಡಿತ ಎಲ್ಲ ಒಳ್ಳೇದಾಗತ್ತೆ. ನೀನು ಎಕ್ಸಾಮ್ ಬರೀತೀಯ, ಅದನ್ನು ನಾನು ಮಾಡ್ತೀನಿ, ನಾನು ಬರೀತೀನೋ ಅಲ್ವೋ ಗೊತ್ತಿಲ್ಲ, ಆದರೆ ನೀನು ಬರೆಯೋಗಂತೂ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಪ್ಲೀಸ್ ಅಮ್ಮ ನನಗೆ ಎಕ್ಸಾಮ್ ಬರ್ಸೋಕೆ ಅವಕಾಶ ಮಾಡಿಕೊಡು, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ಅಮ್ಮ ಅಂತಾನೇ ಹೇಳ್ತಿದ್ದಾಳೆ ತನ್ವಿ. ಈ ಕಡೆ ಅಮ್ಮಂಗೆ ಕರಳು ಹಿಂಡ್ತಾ ಇದ್ರೆ, ಈ ಕಡೆ ತಾಂಡವ್ಗೆ ಫುಲ್ ಸಿಟ್ಟು ಬರ್ತಿದೆ. ಮತ್ತೆ ಅಷ್ಟೆಲ್ಲ ಭಾಗ್ಯ ಹೇಳಿದ್ರು ಕೂಡ ಇಷ್ಟು ದಿನ ನಿನ್ನಿಂದಾಗಿ ನನ್ನ ಜೀವನ ಹಾಳಾಯಿತು, ಆದರೆ ಈಗ ನನ್ನಿಂದಾಗಿ ನನ್ನ ಮಕ್ಕಳ ಜೀವನ ಕೂಡ ಹಾಳಾಗ್ತದೆ, ಈಗ ಮಕ್ಕಳ ಭವಿಷ್ಯನೇ ಕತ್ಲು ಮಾಡಿಬಿಟ್ಯಲ್ಲ ಅಂತ ಮತ್ತೆ ಪದೇ ಅದನ್ನೇ ಹೇಳಿ ಮಾತಾಡ್ತಿದ್ದಾರೆ. ಇಲ್ಲಿ ಭಾಗ್ಯ ಕೋಪನ ಪಿತ್ತನ ನೆತ್ತಿಗೆ ಏರಿಸ್ತಿದ್ದಾರೆ. ಈ ಕಡೆ ಭಾಗ್ಯ ಮಾತ್ರ ಇವತ್ತು ಸುಮ್ಮನೆ ಇರೋದೇ ಇಲ್ಲ. ಮೊದಲೇ ಮಗಳ ಭವಿಷ್ಯ ಆ ರೀತಿ ಆಗಿದೆ, ಅದ್ರ ನಡುವೆ ಈ ತಾಂಡವನ ಕುಹಕ ಮಾತುಗಳು, ಮಗಳು ಕುಗ್ಗೋಗಿದ್ರು ಅವಳ ಹತ್ರ ಆಡ್ತಿರೋ ಮಾತುಗಳು, ಇದೆಲ್ಲವೂ ಕೂಡ ಅವಳನ್ನು ಸಿಟ್ಟಿಗೆ ಹೇಳುವಾಗ ಮಾಡಿದೆ. ಹಾಗಾಗಿ ಸೇರು ಅನ್ನೋ ರೀತಿ ಆವಾಜ್ ಹಾಕಿ ಸವಾಲು ಹಾಕೋಕೆ ಮುಂದಾಗಿದ್ದಾಳೆ ಭಾಗ್ಯ.
ನಂತರ ಇಲ್ಲಿ ಕನಿಕಾ ಯಾರ ಕೈಯಿಂದ ಮಾಡಿಸಿದ್ಲು ಅವರನ್ನ ಎದುರಾಗ್ತಾಳೆ ಭಾಗ್ಯ. ನಿಜ ಹೇಳಿ ಯಾಕೆ ರೀತಿ ಮಾಡಿದ್ರಿ ಅಂದರೆ ನಾನೆಲ್ಲಿ ಮಾಡಿದ್ದೀನಿ, ನೀವು ತಪ್ಪು ಮಾಡಿದ್ರೆ ನನ್ನ ಮೇಲೆ ಹಾಕ್ತಿದ್ರ, ನಾನೇ ಯಾಕೆ ಬರೀಲಿ ಅಂತಿದ್ದಾರೆ. ಅಷ್ಟರಲ್ಲಿ ಕನಿಕಾ ಕಾಲ್ ಬರುತ್ತೆ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದನ್ನೆಲ್ಲ ಯಾರು ಮಾಡಿಸಿದ್ದು ಅಂತ ಭಾಗ್ಯ ಕೇಳ್ತಿದ್ರೆ ಕೆಲಸ ಆಯ್ತಾ ಅಂದಾಗ ಖಂಡಿತನೇ ಮೇಡಮ್ ಕೆಲಸ ಆಗಿದೆ, ಆದರೆ ಖಂಡಿತ ನಿಮ್ಮನ್ನ ಹಿಡ್ದಾಕೋ ತನಕ ಬಿಡೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ನಂತರ ಈ ಕಡೆ ತಪ್ಪಿಸ್ಕೊಂಡು ಆ ವ್ಯಕ್ತಿ ಓಡೇ ಬಿಡ್ತಾನೆ. ಅಷ್ಟರಲ್ಲಿ ತಾಂಡವ್ ಮಗಳ ಜೊತೆ ಬಂದಿದ್ದ ಅವನ್ನೇ ಹಿಡ್ದಾಕಿ ಈ ನ್ಯೂಸ್ ಇದೆಲ್ಲ ಆಗಿದ್ದು ನಿನ್ನಿಂದ, ನಿನ್ನ ಕರ್ಮಕಾಂಡಕ್ಕೆ ಅವ್ರನ್ನೆಲ್ಲ ಯಾಕೆ ಬ್ಲೇಮ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ನನ್ನ ಮಗಳು ಎಕ್ಸಾಮ್ ಬರೀಲಿಲ್ಲ ಅಂದರೆ 10th ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಅವಳ ಭವಿಷ್ಯ ಹಾಳಾಗುತ್ತೆ ಅಂದಾಗ ನನ್ನ ಮಗಳು ಭವಿಷ್ಯ ಹಾಳು ಮಾಡೋದಿಲ್ಲ. ಒಂದು ಅಮ್ಮನಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಇವತ್ತು ತೋರಿಸ್ತೀನಿ ನಿಮಗೆ ಒಂದು ಅಮ್ಮನಾಗಿ ಮಗಳಿಗೋಸ್ಕರ ಏನು ಮಾಡ್ತಾಳೆ ಅಂತ ಅಂದಿದ್ದೇ ಈ ಕಡೆ ಭಾಗ್ಯ ಅವನ್ನ ಅಟ್ಟಿಸ್ಕೊಂಡು ಓಡ್ತಿದ್ದಾಳೆ. ಹಾಗಿದ್ರೆ ಫೈನಲಿ ಇವತ್ತು ಗಣಿತದ ಎಕ್ಸಾಮ್ನ ಬರೀತೀನಿ ಅಂದಿರೋ ಭಾಗ್ಯ ಅವನನ್ನು ಚೇಸ್ ಮಾಡಿ ಹಿಡಿದು ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿ ಗಣಿತ ಪರೀಕ್ಷೆನ ಬರೆಯೋದಕ್ಕೆ ಅವಕಾಶನ ಗಿಟ್ಟಿಸ್ಕೊಂಡು ತಾನು ಮತ್ತು ಮಗಳು ಇಬ್ಬರು ಕೂಡ ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತಗೋತಾರ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.